ನಮಸ್ಕಾರ ಎಲ್ರಿಗೂ. ಗಣೇಶ ಹಬ್ಬದ ಶುಭಾಶಯಗಳು. ನೀವೆಲ್ಲ ಗಣಪತಿ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ? ನಿಮ್ಮ ಮನೆಯಲ್ಲಿ ಗಣೇಶ ಕೂರಿಸ್ತಿದ್ದೀರಾ, ಇಲ್ಲ ಪಡ್ಡಾಲ್ಗೆ ಹೋಗಿ ನೋಡ್ತಾ ಇದ್ದೀರಾ? ನನಗೆಲ್ಲ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ನಾವು ಮನೇಲಿ 7 ದಿನ ಗಣಪತಿನ ಕೂರಿಸ್ತೀವಿ, ಆಮೇಲೆ ವಿಸರ್ಜನೆ ಮಾಡ್ತೀವಿ. ಇದು ಮೊದಲನೇ ದಿನ ಆಗಿದ್ದರಿಂದಾಗಿ ಸ್ವಲ್ಪ ಹೆಕ್ಟಿಕ್ ಇರುತ್ತೆ, ಯಾಕಂದರೆ ರಾತ್ರಿ ನಿದ್ರೆ ಮಾಡಿರಲಿಲ್ಲ, ಮನೆಗೆ ಜನರು ಬರೋದು ಹೋಗೋದು, ನೆಂಟರು ಬರೋದು ಎಲ್ಲ ತುಂಬ ನಡೀತಾ ಇರುತ್ತೆ. ಅದರಿಂದಾಗಿ ಸ್ವಲ್ಪ ಹೆಕ್ಟಿಕ್ ಆಗಿತ್ತು, ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಿಲ್ಲ. ಆದರೆ ಪ್ರಾಮಿಸ್ ಮಾಡಿದ ಥರ ಸೆಕೆಂಡ್ ಡೇನೂ ವ್ಲಾಗ್ ಮಾಡಿ ನಾನು ಹಾಕ್ತಾಯಿದ್ದೀನಿ. ಚಿಕ್ಕ ಪುಟ್ಟ ವ್ಲಾಗ್ ಇದು, ಆದರೆ ಆದಷ್ಟು ಇನ್ಫಾರ್ಮೇಷನ್ ಇದರಲ್ಲಿ ಕೊಡೋಣ ಅಂತ ಹೇಳಿ. ಸೊ ಈ ಸತಿ ಮೊದಲನೇ ಸತಿ ನಮ್ಮ ಮನೇಲಿ ಗಣಪತಿ ನಾವೇ ಮಾಡಿರೋದು. ನಾವು ಹೊರಗಡೆಯಿಂದ ತರಕ್ಕೆ ಹೋಗಿಲ್ಲ, ಇಲ್ಲಾಂದರೆ ಮೊದಲೇ ಹೋಗಿ ಬುಕ್ ಮಾಡಿಟ್ಟು ಆಮೇಲೆ ಕರ್ಕೊಂಬರ್ತಾಯಿದ್ವಿ. ಆದರೆ ಈ ಸತಿ ನಾವೇ ಮನೇಲಿ ಮಾಡಿದ್ದು. ಮತ್ತು ಇನ್ನೊಂದೇನಾದರೆ ನಾನು ಕನ್ನಡದಲ್ಲಿ ಏನಾದರೂ ಮಾತಾಡಿದ್ರೆ ನನ್ನಿಂದ ಏನಾದರೂ ತಪ್ಪಾದರೆ ಪ್ಲೀಸ್ ಕ್ಷಮಿಸಿ. ಎಲ್ರಿಗೂ ಗಣೇಶ ಹಬ್ಬದ ಮೊದಲನೇ ದಿನದ ಆರತಿ ತಗೊಳ್ಳಿ. ಗಣೇಶ ಎಲ್ಲರನ್ನೂ ಕಾಪಾಡಲಿ, ಎಲ್ಲರ ಮನಸ್ಸಿನ ಇಚ್ಛೆನ ಪೂರೈಸಲಿ, ಎಲ್ಲರ ಮನೆಯವ್ರನ್ನ ನೋಡ್ಕೊಳ್ಳಿ, ಏನೇನು ಬೇಡ್ಕೋತೀವೋ ಎಲ್ಲ ಆಗಲಿ. ಇವಾಗ ಪೂಜೆ ಎಲ್ಲ ಆಯಿತು, ಸುಸ್ತಾಗಿದೆ, ಕುತ್ಕೊಂಡಿದ್ದೀವಿ. ನಿಮಗೆ ಗೊತ್ತು, ನೆನ್ನೆ ವ್ಲಾಗಲ್ಲಿ ನಾನು ಹೇಳಿದ್ದೆ, ಬೆಳಿಗ್ಗೆ 5:30 6 ಗಂಟೆ ತನಕ ನಾನು ಗಣೇಶನ ಮಾಡ್ತಾಯಿದ್ದೆ. ಆಮೇಲೆ ಏನು ಮಲ್ಗೋದು ಅಂತ ಅನಿಸಿ ಕುತ್ಕೊಂಡಿರೋಣ ಅಂತ ಅಂದ್ಕೊಂಡೆ. ಆಮೇಲೆ ಯಾವಾಗ ನಿದ್ರೆ ಬಂತು ಅಂತಲೇ ಗೊತ್ತಿಲ್ಲ. ನಾನು ಅಂದ್ಕೊಂಡೆ ನಾನು ಸುಮ್ಮನೆ ಹಿಂಗೆ ಕಣ್ಣು ಮುಚ್ಚಿದ್ದೀನಿ ಅಂತ, ನೋಡಿದ್ರೆ ಕಣ್ಣು ಬಿಡುವಾಗ 1 hour ಆಗೋಗಿದೆ. ಆಮೇಲೆ ಎದ್ದು ಬೇಗ ಬೇಗ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿ ಎಲ್ಲ ಆಯಿತು. ಇವಾಗ ನಾವು 7 ದಿನ ಗಣೇಶನ ಕೂರಿಸ್ತೀವಿ. ಸೊ 7 ದಿನ ನಾವು ಈರುಳ್ಳಿ ಬೆಳ್ಳುಳ್ಳಿ ಅಡುಗೆ ತಿನ್ನೋದಿಲ್ಲ, ಅದಿಲ್ಲದೇ ಅಡುಗೆ ಮಾಡೋದು. ಸೊ ಹಾಗೆ ಇವಾಗ ಏನು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಯಾಕಂದರೆ ಹೊಟ್ಟೆ ಹರಿತಾ ಇದೆ. ನಾವೇನು ತಿಂತೀವೋ ನಮಗೋಸ್ಕರ ಏನಿರುತ್ತೋ ಫಸ್ಟ್ ಅದನ್ನು ಗಣೇಶನಿಗೆ ಪ್ರಸಾದ ಆಗಿಟ್ಟು ಆಮೇಲೆ ನಾವು ತಿಂತೀವಿ. 2000 years later. ಸೊ ಫ್ರೆಂಡ್ಸ್, ಅದಕ್ಕೆ ಹೇಳೋದನ್ಸುತ್ತೆ, ರಾತ್ರಿ ನಿದ್ರೆ ಮನುಷ್ಯನಿಗೆ ತುಂಬ ಇಂಪಾರ್ಟೆಂಟ್ ಅಂತ. ಆದರೆ ಹಬ್ಬ ಹರಿದಿನ ಬಂದಾಗ ನಾವು ಈ ಥರನೇ ರಾತ್ರಿ ಮಲಗಲ್ಲ, ಆಮೇಲೆ ಹಗಲಿಡೀ ಝೋಂಬಿ ಸ್ಟೇಜಲ್ಲಿ ಇರ್ತೀವಿ. ಸೊ ಇವತ್ತು ನಾನೇನು ಜಾಸ್ತಿ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಜಾಸ್ತಿನೇ ರೆಸ್ಟ್ ಮಾಡ್ತಿದ್ದೆ, ಬಪ್ಪನ ಜೊತೆ ಮಾತಾಡಿದೆ. ಆಮೇಲೆ ಗಣೇಶನ್ನೇ ಬಪ್ಪ ಅಂತಾರೆ, ಗಣಪತಿ ಅಂತಾರೆ, ಎಷ್ಟೊಂದು ಹೆಸರಿದೆ. ಅದೆಲ್ಲ ಮಾಡಿ ಆರತಿ ಆಯಿತು. ಇವಾಗ ಮಲ್ಗಕ್ಕೆ ಬಂದಿದ್ದೀನಿ, ಯಾಕಂದರೆ ಇವಾಗಲೂ 12:45 ಆಯಿತು. ಆದರೆ ಇವತ್ತೊಂದಿನ ಚೆನ್ನಾಗಿ ಮಲಗಿದ್ರೆ ನಾಳೆಯಿಂದ ಕರೆಕ್ಟಾಗಿ ಎಲ್ಲ ಮಾಡ್ಬೋದು, ಬೆಳಗ್ಗೆ ಎದ್ದು ಎಲ್ಲ. ಸೊ ಹಾಗೆ ಅದಕ್ಕೋಸ್ಕರ ಇವತ್ತು ಜಾಸ್ತಿ ನಾನೇನು ಮಾಡೇ ಇಲ್ಲ, ಅದಕ್ಕೆ ವ್ಲಾಗ್ ಮಾಡೋಕ್ಕಾಗಿಲ್ಲ. ನಾಳೆ ಏನೇನಾಗುತ್ತೆ ಅಂತ ನಾನು ಎಲ್ಲ ವ್ಲಾಗ್ ಮಾಡ್ತೀನಿ. ಇವತ್ತಿಗೆ ಇಲ್ಲೇ ಎಂಡ್ ಮಾಡ್ತೀನಿ. ರಾತ್ರಿ ಆಯಿತು, ನಾನು ಮಲ್ಗೋಕ್ಕೆ ಹೋಗ್ತಾಯಿದ್ದೀನಿ. ನೀವು ಮಲ್ಕೊಳ್ಳಿ, ಬೇಗ ಮಲ್ಗಿ. ಐ ಆಮ್ ದ ವರ್ಸ್ಟ್ ಪರ್ಸನ್ ಟು ಸೇ ದಟ್, ಬಿಕಾಸ್ ನಾನು ಯಾವಾಗಲೂ ತುಂಬ ಲೇಟ್ ಮಲ್ಗೋದು, ತುಂಬ ಲೇಟು. ದಿಸ್ ಇಸ್ ಅ ವೆರಿ ಬ್ಯಾಡ್ ಹ್ಯಾಬಿಟ್ ನನಗೆ, ಬಟ್ ಐ ಶುಡ್ ಗೆಟ್ ಓವರ್ ಇಟ್. ಎನಿವೇಸ್, ಮೀಟ್ ಯು ಇನ್ ದ ಟುಮಾರೋಸ್ ವ್ಲಾಗ್. ನಾಳೆ ಸಿಗೋಣ. ಅಲ್ಲಿ ತನಕ ನಮಸ್ಕಾರ.